ಹಿಂಗಾಗಿ ನಾನಂತೂ ತೀರಾ ಸಂತಾಪ ವ್ಯಕ್ತಪಡಿಸ್ತೀನಿ. ಪಾಪ ಆಗ್ತಾನೆ ಓದುವಂತಹ ವಿದ್ಯಾರ್ಥಿ, ಓದಿ ಉದ್ಯೋಗ ಮಾಡುವಂತಹ ಯುವ ಜನಾಂಗ, ಅದೇ ತಾನೇ ಮದುವೆಯಾಗಿ ಹೊಸ ಬಾಳನ್ನು ಮಾಡುವಂತಹ ಜೋಡಿಗಳು ಇವತ್ತು ಅಂತ ದುರ್ಘಟನೆ ಬಲಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅವರ ಕುಟುಂಬದಲ್ಲಿ, ನೊಂದಂತಹ ಕುಟುಂಬದಲ್ಲಿ ನಾವೆಲ್ಲ ಭಾಗಿದ್ದೀವಿ. ಸರ್ಕಾರ ಎಷ್ಟೇ ಪರಿಹಾರ ಕೊಡ್ಬೋದು, ಆದರೆ ಮಗನ ಕಳ್ಕೊಂಡಿರ್ತಕ್ಕಂಥ ನೋವನ್ನು ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಡೀ ಕರ್ನಾಟಕ ಜನತೆ ಅವರ ನೋವಿನಲ್ಲಿದ್ದೀವಿ. ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಕಾರಣಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಯುವ ಜನಾಂಗ ಆಗಿರ್ಬೋದು, ಇನ್ಮೇಲಾದರೂ ಸಹ ಎಚ್ಚೆತ್ತುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಹಂಗ ಅನಿಸ್ತಾ ಇದೆ. ಒಂದು ರೀತಿಯಲ್ಲಿ ಸ್ವಲ್ಪ ಇನ್ನೊಂದು 2-3 ದಿನ ಬಿಟ್ಟು ಮಾಡಿದರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಆ ಮೆರವಣಿಗೆಯನ್ನು ಮಾಡುವಂಥ ಹಿನ್ನೆಲೆವಾಗಿರ್ಬೋದು, ಇನ್ನೂ ಸ್ವಲ್ಪ ಹೊತ್ತು ಮುನ್ನೆಚ್ಚರಿಕೆ ವಹಿಸುವ ಪ್ರಯತ್ನ ಮಾಡಬೇಕಾಗಿತ್ತು ಅಂತೇಳಿ. ಹಾಗಾಗಿ ಇಲ್ಲಿ ಎರಡೂ ಕಡೆಯಿಂದನೂ ಇಲ್ಲೇ ಒಂದು ಕಡೆ ಯುವಕರು ಅತಿರೇಕದ ವರ್ತನೆ ಮಾಡಿದ್ದು ಒಂದು ರೀತಿಯಾಗಿ ತಪ್ಪಾಗಿದೆ. ಮತ್ತು ಪೊಲೀಸರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಅವರು ಮ್ಯಾಕ್ಸಿಮಮ್ ಮಾಪ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಘಟನೆಗಳು ಆಗ್ತಾ ಇರ್ತವೆ. ಅದಕ್ಕೆ ಹೇಳುವಂಥದ್ದು ಅಂಧಾಭಿಮಾನ ಬೇಡ ಅನ್ನುವಂಥದ್ದು. ಇದು ನೋಡಿ ಪಾಠ ಕಲಿಬೇಕು.